ಹಾಯ್, ನಮ್ಮ ಕೆದವರು ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ಅಪ್ಡೇಟ್ ಅನ್ನ ನೀಡಿದ್ದಾರೆ ಅಥವಾ ಒಂದು ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅದು ಅಪ್ಲೈ ಆಗೋದು ಹಿಂದಿನ ವರ್ಷ KCET ಎಕ್ಸಾಮ್ ಅನ್ನ ಬರೆದು ಈ ವರ್ಷ ಕೂಡ KCET ಎಕ್ಸಾಮ್ ಅನ್ನ ಬರೆದ ವಿದ್ಯಾರ್ಥಿಗಳಿಗೆ. ಆದ್ರೆ ನೀವೀಗ ಮೊದಲನೇ ಬಾರಿಗೆ ಈ ವರ್ಷನೇ KCET ಎಕ್ಸಾಮ್ ಬರೆದಿದ್ರು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇರುವಂತಹ ಇನ್ಫಾರ್ಮೇಶನ್ ಅನ್ನ ಕರೆಕ್ಟ್ ಆಗಿ ತಿಳಿದುಕೊಳ್ಳಿ. ಯಾಕಂತ ಹೇಳಿದ್ರೆ ಈ ವಿದ್ಯಾರ್ಥಿಗಳು ಅಂದ್ರೆ ಆ ಲಿಸ್ಟ್ ಅಲ್ಲಿ ಹೆಸರಿರುವಂತಹ ವಿದ್ಯಾರ್ಥಿಗಳು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿರೋದಕ್ಕೆ ಕಾರಣ ಅಂತ ಹೇಳಿದ್ರೆ ಅವರು ಹಿಂದಿನ ವರ್ಷ ಮಾಡದಂತಹ ಮಿಸ್ಟೇಕ್. ಸೊ ನೀವು ಈ ವರ್ಷ ಮೊದಲನೇ ಬಾರಿಗೆ KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಕೂಡ ಅವರು ಹಿಂದಿನ ವರ್ಷ ಮಾಡದಂತಹ ಮಿಸ್ಟೇಕ್ ಅನ್ನ ಈ ವರ್ಷ ನೀವು ಮಾಡಬಾರ್ದು, ಮಾಡಬೇಡಿ. ಅದಕ್ಕೋಸ್ಕರನೇ ಹೇಳಿದೆ ಪೂರ್ತಿಯಾಗಿ ವಿಷಯವನ್ನ ತಿಳಿದುಕೊಳ್ಳಿ ಅಂತ. ವಿಷಯ ಅಂತ ಹೇಳಿದ್ರೆ ನಮ್ಮ KEA ದವರ ಒಂದು ರೂಲ್ಸ್ ಇದೆ. ಏನು ಅಂತಂದ್ರೆ ಈಗ KCET ಅಲ್ಲಿ 3 ರೌಂಡ್ಸ್ ಆಗುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಹಾಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ. ಈಗ ವಿದ್ಯಾರ್ಥಿಗಳ ಬಳಿ ಆಪ್ಷನ್ ಇರುತ್ತೆ. ಫಸ್ಟ್ ರೌಂಡ್ ನಂತರ ಕೂಡ ಅವರು ಸಿಕ್ಕಿರುವಂತಹ ಸೀಟನ್ನ ಕೈ ಬಿಡಬಹುದು ಅಥವಾ ಕೌನ್ಸಿಲಿಂಗ್ ಅನ್ನ ಎಕ್ಸಿಟ್ ಆಗಬಹುದು. ಸರಿನಾ? ನಂತರ KCET ಸೆಕೆಂಡ್ ರೌಂಡ್ ನಂತರ ಕೂಡ ಆಪ್ಷನ್ ಇರುತ್ತೆ. ಅವರಿಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಸೀಟ್ ಅಲಾಟ್ಮೆಂಟ್ ಆದ ನಂತರ ಕೂಡ ಸೆಕೆಂಡ್ ರೌಂಡ್ ನಂತರ ಅವರು ಕೌನ್ಸಿಲಿಂಗ್ ಅನ್ನ ಎಕ್ಸಿಟ್ ಆಗಬಹುದು, ಏನು ಪ್ರಾಬ್ಲಮ್ ಇರಲ್ಲ. ಆದ್ರೆ ಈಗ KCET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಏನಿರುತ್ತೆ ಅದರಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸೀಟ್ ಅಲಾಟ್ ಆಯ್ತು ಅಂತ ಅಂದ್ಕೊಳ್ಳೋಣ. ಸೀಟ್ ಅಲಾಟ್ ಆದ್ಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ವಿದ್ಯಾರ್ಥಿಗಳ ಬಳಿ ಆಪ್ಷನ್ ಇರಲ್ಲ ಕೌನ್ಸಿಲಿಂಗ್ ಅನ್ನ ಕ್ವಿಟ್ ಆಗೋದಕ್ಕೆ. ವಿದ್ಯಾರ್ಥಿಗಳು ಅವರಿಗೆ ಸಿಕ್ಕಿರುವಂತಹ ಸೀಟ್ ಏನಿರುತ್ತೆ ಅದಕ್ಕೆ ಅಡ್ಮಿಷನ್ ಮಾಡಿಸಲೇಬೇಕು. ಈ ರೀತಿ ರೂಲ್ಸ್ ಇದೆ ನಮ್ಮ KEದವರು. ಹಾಗಿದ್ರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟ್ಗೆ ಹೋಗಿ ಅಡ್ಮಿಷನ್ ಮಾಡಿಸದೇ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ KEದವರು ಏನು ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಹೆಸರಿರುವಂತಹ ವಿದ್ಯಾರ್ಥಿಗಳು ಏನು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾರೆ, ಆ ರೀತಿ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಬೇಕಾಗಿ ಬರುತ್ತೆ. ಹಾಗಿದ್ರೆ ಈಗ KCET ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ತು, ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ತಿಲ್ಲ, ಏನು ರೆಸ್ಪಾಂಡೇ ಮಾಡಲಿಲ್ಲ, ಸೀಟ್ ಸಿಕ್ಕಿದೆ ಹಾಗೆ ಬಿಟ್ಬಿಟ್ರು. ಹಾಗಿದ್ದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಮುಂದಿನ ವರ್ಷದ ಕೌನ್ಸಿಲಿಂಗ್ ಅಲ್ಲಿ ಅಡ್ಮಿಷನ್ ಟೈಮ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಥವಾ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಈಗ ಕರೆಕ್ಟ್ ಆಗಿ ಎಕ್ಸಾಂಪಲ್ ಒಂದಿಗೆ ಹೇಳ್ತೀನಿ. ಈಗ KCET 2023 ಹಿಂದಿನ ವರ್ಷದ ಹೇಳ್ತಾ ಇದ್ದೀನಿ. KCET 2023 ಆವಾಗ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರಿಗೆ ಎಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ. ಅವಾಗ ಅವರಿಗೆ ಅನಿಸ್ತು ನನಗೆ ಆ ಕಾಲೇಜ್ ಬೇಡ, ಆ ಬ್ರಾಂಚ್ ಕೂಡ ಬೇಡ, ನಾನು ಕೌನ್ಸಿಲಿಂಗ್ ನಲ್ಲಿ ಸೀಟ್ ಇರುವಂತ ಸೀಟ್ಗೆ ಅಡ್ಮಿಷನ್ ಮಾಡ್ಸಲ್ಲ, ಹಾಗೆ ಬಿಟ್ಬಿಡ್ತೀನಿ. KCET 2024 ಬರೆದು ಅಲ್ಲಿ ಸೀಟನ್ನು ಪಡೆದುಕೊಳ್ತೀನಿ. ಆ ರೀತಿ ಅವರು ಅಂದುಕೊಂಡು ಹಿಂದಿನ ವರ್ಷ ಅಂದ್ರೆ KCET 2023 ಸಿಕ್ಕಿರೋ ಸೀಟನ್ನ ಸಿಕ್ಕರು ಕೂಡ ಸೀಟ್ ಅಲಾಟ್ ಆದ್ರೂ ಕೂಡ ಅದನ್ನ ಹಾಗೆ ಬಿಟ್ಬಿಟ್ರೆ ಅವರಿಗೆ ಈ ವರ್ಷ KCET 2024 ಎಂಜಿನಿಯರಿಂಗ್ಗೆ ಅಡ್ಮಿಷನ್ ಕೊಡಲ್ಲ. ಕ್ಲಿಯರ್ ಆಯ್ತಾ? ಅಂದ್ರೆ ಹಿಂದಿನ ವರ್ಷ ಯಾವ ಪರ್ಟಿಕ್ಯುಲರ್ ಕೋರ್ಸ್ಗೆ ಅಡ್ಮಿಷನ್ ಸಿಕ್ಕಿರತ್ತೆ ಆ ಕೋರ್ಸ್ಗೆ ಆ ವಿದ್ಯಾರ್ಥಿಗಳು ಈ ವರ್ಷ ಅಥವಾ ಮುಂದಿನ ವರ್ಷಗಳಲ್ಲಿ KCET ಕೌನ್ಸಿಲಿಂಗ್ ಮೂಲಕ ಅಡ್ಮಿಷನ್ ಪಡೆದುಕೊಳ್ಳೋದಕ್ಕೆ ಆಗಲ್ಲ. ಇದು ಕೇವಲ ಎಂಜಿನಿಯರಿಂಗ್ ಅಲ್ಲ, ಬೇರೆ ಕೋರ್ಸ್ ಕೂಡ ಆಗಿರಬಹುದು. ಅಂದ್ರೆ ನನಗೆ ಎಂಜಿನಿಯರಿಂಗ್ ನ ಎಕ್ಸಾಂಪಲ್ ಕೊಟ್ಟೆ. ಇದೇ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಹಿಂದಿನ ವರ್ಷ ವೆಟರ್ನರಿ ಕೋರ್ಸ್ ಸಿಕ್ಕಿತ್ತು, ಅವರು ಥರ್ಡ್ ರೌಂಡ್ ನಂತರ ಅದನ್ನ ಬಿಟ್ರು. ಹಾಗಿದ್ರೆ ಅವರು ಈ ವರ್ಷ ವೆಟರ್ನರಿ ಕೋರ್ಸ್ಗೆ ಎಲಿಜಿಬಲ್ ಇರಲ್ಲ. ಅವರಿಗೆ ವೆಟರ್ನರಿ ಕೋರ್ಸ್ನ ಹೆಸರನ್ನ ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ ಎಂಟ್ರಿ ಮಾಡೋದಕ್ಕೂ ಕೊಡಲ್ಲ, ಅವರಿಗೆ ಸೀಟ್ ಕೂಡ ಅಲಾಟ್ ಆಗಲ್ಲ ಯಾವುದು ವೆಟರ್ನರಿ ಕೋರ್ಸ್. ಇದೇ ರೀತಿ ಹಿಂದಿನ ವರ್ಷ ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ಗೆ ಯಾವ ಕೋರ್ಸ್ ಸಿಕ್ಕಿರುತ್ತೆ ಆ ಕೋರ್ಸ್ ಅನ್ನ ಅವರು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ನ ನಂತರ ಹಾಗೆ ಬಿಟ್ರೆ ಅಂದ್ರೆ ಅಡ್ಮಿಷನ್ ಮಾಡಿಲ್ಲ, ಅದಕ್ಕೆ ರೆಸ್ಪಾಂಡ್ ಮಾಡಿಲ್ಲ, ಹಾಗೆ ಬಿಟ್ಬಿಟ್ರೆ ಅವರಿಗೆ ಈ ವರ್ಷ ಆ ಒಂದು ಪರ್ಟಿಕ್ಯುಲರ್ ಕೋರ್ಸ್ಗೆ ಅಡ್ಮಿಷನ್ ಕೊಡಲ್ಲ. ಸರಿನಾ? ಈಗೇನು ಅಪ್ಡೇಟ್ ಅಂತ ಹೇಳಿದೆ, ಆ ಅಪ್ಡೇಟ್ ಕೊಟ್ಟಿರೋದು ಈ ರೂಲ್ಸ್ಗೆ ಸಂಬಂಧಿಸಿದಂತೆ. ಅಂದ್ರೆ ಹಿಂದಿನ ವರ್ಷ ಹಲವಾರು ವಿದ್ಯಾರ್ಥಿಗಳು KCET ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ವರೆಗೆ ಪಾರ್ಟಿಸಿಪೇಟ್ ಮಾಡಿದ್ರು, ಬಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಸಿಕ್ಕಿರುವಂತ ಸೀಟ್ಗೆ ಅಡ್ಮಿಷನ್ ಮಾಡಿಸಲ್ಲ, ಹಾಗೆ ಬಿಟ್ಬಿಟ್ರು, ಇಗ್ನೋರ್ ಮಾಡಿಬಿಟ್ರು. ಅವ್ರು ಆವಾಗ ಇಗ್ನೋರ್ ಮಾಡಿದ್ರಿಂದ ಈ ವರ್ಷ KCET ಎಕ್ಸಾಮ್ ಬರೆದ್ರು ಕೂಡ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದಾರೆ. ಸೊ ಅದೇ ಆ ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಆ ಲಿಸ್ಟ್ ಅಲ್ಲಿ ವಿದ್ಯಾರ್ಥಿಗಳ ಹೆಸರನ್ನ ಕೊಟ್ಟಿದ್ದಾರೆ. ಅದ್ರ ಮುಂದೆ ಅವರು ಯಾವ ಪರ್ಟಿಕ್ಯುಲರ್ ಕೋರ್ಸ್ಗೆ ಎಲಿಜಿಬಲ್ ಇಲ್ಲ ಅದನ್ನ ಕೊಟ್ಟಿದ್ದಾರೆ. ಸರಿನಾ? ಅಂದ್ರೆ ಈಗ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರು ಎಂಜಿನಿಯರಿಂಗ್ಗೆ ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ರೆ ಅಂತ ವಿದ್ಯಾರ್ಥಿಗಳಿಗೆ ಹಿಂದಿನ ವರ್ಷ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಳಗಡೆ ಯಾವುದು ಎಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿತ್ತು, ಅವರನ್ನ ಅಂದ್ರೆ ಆ ಸೀಟನ್ನ ಇಗ್ನೋರ್ ಮಾಡಿಬಿಟ್ರು ಅಥವಾ ಅದಕ್ಕೆ ಸಂಬಂಧ ಯಾವುದೇ ಆಕ್ಷನ್ ತೆಗೆದುಕೊಳ್ಳಿಲ್ಲ, ಅಡ್ಮಿಷನ್ ಮಾಡಿಸಲಿಲ್ಲ. ಅದರಿಂದ ಈ ವರ್ಷ ಕೂಡ ಅವರಿಗೆ ಎಂಜಿನಿಯರಿಂಗ್ಗೆ ಅಡ್ಮಿಷನ್ ಕೊಡ್ತಾ ಇಲ್ಲ. ಈ ರೀತಿ ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಆ ಲಿಸ್ಟ್ ನೀವು ಚೆಕ್ ಮಾಡ್ಕೊಳ್ಬಹುದು, KEದವರ ಅಫಿಷಿಯಲ್ ವೆಬ್ಸೈಟ್ ಇದೆ. ನಂತರ
ಈ ವರ್ಷದ ವಿದ್ಯಾರ್ಥಿಗಳು ಹೇಳೋದಾದ್ರೆ ಅದೇ ನಿಮಗೆ KCET ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಳಗಡೆ ಸೀಟ್ ಸಿಕ್ತು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅಡ್ಮಿಷನ್ ನ ಮಾಡಿಸ್ಬೇಕಾಗತ್ತೆ. ನಿಮಗೆ ಅಕಸ್ಮಾತ್ ಆಗಿ ನನಗೆ ಬೇಕಾಗಿರುವಂತಹ ಕಾಲೇಜ್ ಸಿಗಲ್ಲ ಅಂತ ಅನಿಸಿದ್ರೆ KCET ಸೆಕೆಂಡ್ ರೌಂಡ್ ಏನಿರುತ್ತೆ, ಸೆಕೆಂಡ್ ರೌಂಡ್ ನಂತರನೇ ಕೌನ್ಸಿಲಿಂಗ್ ನ ಎಕ್ಸಿಟ್ ಆಗೋದಕ್ಕೆ ಆಪ್ಷನ್ ಇರುತ್ತೆ. ಸೆಕೆಂಡ್ ರೌಂಡ್ ನಂತರ ಎಕ್ಸಿಟ್ ಆಗಬಹುದು. ಎಕ್ಸಿಟ್ ಆಗಿ ಅಕಸ್ಮಾತ್ ನಿಮಗೆ ಸೀಟ್ ಬೇಕಾಗಿದ್ದು ಸಿಗಲ್ಲ ಅಂತ ಅನ್ಸಿದ್ರೆ, ಅಕಸ್ಮಾತ್ ಆಗಿ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕೂಡ ಹೋಗ್ಬೇಕು, ಈ ರೀತಿ ಪ್ರಾಬ್ಲಮ್ ಕೂಡ ಆಗಬಾರ್ದು. ಆರ್ತಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಸೆಕೆಂಡ್ ರೌಂಡ್ ಆದ್ಮೇಲೆ KCET ಸೆಕೆಂಡ್ ರೌಂಡ್ ಆದ್ಮೇಲೆ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ, ಸರಿನಾ? ಆ ಟೈಮಲ್ಲಿ ಈಗ ಅಕಸ್ಮಾತ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಳಗಡೆ ನಿಮಗೆ ಸೀಟ್ ಸಿಕ್ಕರೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಲೇಬೇಕು ಅಂತ ರೂಲ್ಸ್ ಇದೆ. ಅದಕ್ಕೋಸ್ಕರ ನೀವು ಯಾವ ಕಾಲೇಜ್ಗೆ ನಿಮ್ಗೆ ಸೀಟ್ ಅಲಾಟ್ ಆದ್ರೆ, ಯಾವ ಕೋರ್ಸ್ಗೆ ನಿಮ್ಗೆ ಸೀಟ್ ಅಲಾಟ್ ಆದ್ರೆ ನೀವು ಅಡ್ಮಿಷನ್ ಪಡೆದುಕೊಳ್ತೀರಾ, ಏನು ಪ್ರಾಬ್ಲಮ್ ಇಲ್ಲ, ನಾನು ಅಡ್ಮಿಷನ್ ಪಡೆದುಕೊಳ್ತೀನಿ, ಆ ರೀತಿ ಇದೆ. ಅಂತ ಕೋರ್ಸ್ನ ಹೆಸರನ್ನು ಮಾತ್ರ ಸೆಕೆಂಡ್ ರೌಂಡ್ ನಂತರ ಏನು ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದು ಕೊಡ್ತಾರೆ, ಆವಾಗ ಎಡಿಟ್ ಮಾಡಿ ಇಟ್ಕೊಂಡ್ರಿ. ಅದು ಬೇಕಿದ್ರೆ 4 ಕಾಲೇಜ್ ಆಗಿರ್ಬೋದು ಅಥವಾ ಒಂದೇ ಕಾಲೇಜ್ ಹೆಸರು ಬೇಕಿದ್ರು ಇಟ್ಕೋತೀನಿ ನಾನು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಸಲುವಾಗಿ. ಯಾಕಂತ ಹೇಳಿದ್ರೆ ಆವಾಗ ಸೀಟ್ ಸಿಕ್ತು ಅಂದ್ರೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ನಂಗೆ ಮನ್ಸಿದೆ. ಅಕಸ್ಮಾತ್ ನಿಮಗೆ ಯಾವುದೇ ಕಾಲೇಜ್ ಇಷ್ಟ ಇಲ್ಲ ಅಂತ ಅನ್ಸಿದ್ರೆ ಸೆಕೆಂಡ್ ರೌಂಡ್ ನಂತರ ಆಪ್ಷನ್ ಎಂಟ್ರಿ ಒಳಗಡೆ ಯಾವುದೇ ಕಾಲೇಜ್ ಹೆಸರನ್ನ ಇಡಬೇಡಿ. ಅದರ ನಂತರ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಳಗಡೆ ಯಾವುದೇ ಕಾಲೇಜ್ ಅಲಾಟ್ ಆಗಲ್ಲ. ಆವಾಗ ಬೇಕಾದ್ರೆ ನೀವು ಮುಂದಿನ ವರ್ಷ ಲಾಂಗ್ ಟರ್ಮ್ ತೆಗೆದುಕೊಳ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಎಲಿಜಿಬಲ್ ಇರ್ತೀರ, ಸರಿನಾ? ಆದ್ರೆ ಯಾವ್ದೋ ಕಾಲೇಜ್ ಅಲಾಟ್ ಕೂಡ ಆಗಿದೆ, ಆದ್ರೆ ನೀವು ಅಲ್ಲಿ ಅಡ್ಮಿಷನ್ ಕೂಡ ಮಾಡಿಸಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಈ ರೀತಿ ಪ್ರಾಬ್ಲಮ್ ಅನ್ನ ಮಾಡ್ಕೋಬೇಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.